ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೇಘಾಲಯ ಟ್ರಿಪ್ ಪಾರ್ಟ್ 2. ಹಾಗಾಗಿ ಬೆಳಿಗ್ಗೆ 6 ಗಂಟೆಗೆ ನಾವು ಗ್ಯಾಂಗ್ಟಾಕ್ ತಲುಪಿದೆವು. ಗ್ಯಾಂಗ್ಟಾಕ್ ತಲುಪುವಷ್ಟರಲ್ಲಿ ಬೆಳಿಗ್ಗೆ ವಿಪರೀತ ಚಳಿ. ಗ್ಯಾಂಗ್ಟಾಕ್ ನಿಂದ ನಾರ್ತ್ ಸಿಕ್ಕಿಂ ನ ಲಾಚುಂಗ್ ಅನ್ನೋ ಒಂದು ಪ್ಲೇಸ್ ಗೆ ನಮಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗ್ಬೇಕಿದ್ರೆ 120 ಕಿಲೋಮೀಟರ್ ಜರ್ನಿಯನ್ನು ನಾವು ಮಾಡ್ಬೇಕಿತ್ತು. ನಾರ್ತ್ ಸಿಕ್ಕಿಂ ನ ಯಾವುದೇ ಕಡೆ ಜರ್ನಿ ಮಾಡೋದಿದ್ರು ಕಂಪಲ್ಸರಿಯಾಗಿ ಪರ್ಮಿಟ್ ನಾವು ತೆಗಿಲೇಬೇಕಿತ್ತು. ಪರ್ಮಿಟ್ ನಮಗೆ ಬೇಕಿದ್ರೆ ಆಧಾರ್ ಕಾರ್ಡ್ ಕಾಪಿ ಹಾಗೂ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಒಂದು ದಿವಸ ಮುಂಚಿತವಾಗಿ ನಾವು ಅಲ್ಲಿ ಸಬ್ಮಿಟ್ ಮಾಡಬೇಕು. ನಾವು ಮೊದಲೇ ಪರ್ಮಿಟ್ ತೆಗೆದ ಕಾರಣ ಅಲ್ಲೇ ಒಬ್ಬರಲ್ಲಿ ಮಾತಾಡ್ಬಿಟ್ಟು 4 ದಿನದ ಪ್ಯಾಕೇಜ್ ಮಾಡ್ಕೊಂಡು ಪ್ಯಾಕೇಜ್ ಬಂದ್ಬಿಟ್ಟು ಪರ್ ಪರ್ಸನ್ 3000 rupees. ಗ್ಯಾಂಗ್ಟಾಕ್ ಟು ಗ್ಯಾಂಗ್ಟಾಕ್. ಇದರಲ್ಲಿ ನಮಗೆ ಸ್ಟೇ ಆಗ್ಲಿಕ್ಕೆ ರೂಮ್ ಕೊಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೂ ಮಧ್ಯಾಹ್ನದ ಡಿನ್ನರ್, ಅದೇ ರೀತಿ ರಾತ್ರಿಯ ಡಿನ್ನರ್ ಕೂಡ ಈ ಒಂದು ಪ್ಯಾಕೇಜ್ ಅಲ್ಲಿ ಇರುತ್ತೆ. ಫೈನಲಿ ಈ ಒಂದು ಪ್ಯಾಕೇಜ್ ಅನ್ನು ನಾವು ಓಕೆ ಮಾಡಿಬಿಟ್ಟು ನಾರ್ತ್ ಸಿಕ್ಕಿಂ ಜರ್ನಿಯನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಗ್ಯಾಂಗ್ಟಾಕ್ ನಿಂದ ನಾರ್ತ್ ಸಿಕ್ಕಿಂಗೆ ಹೋಗುವಂತಹ ದಾರಿ ಮಧ್ಯೆ ಫಾಲ್ಸ್ ಹಾಗೂ ವ್ಯೂ ಪಾಯಿಂಟ್ಸ್ ಗಳಲ್ಲಿತ್ತು. ಅದನ್ನೆಲ್ಲ ಕವರ್ ಮಾಡಿಕೊಂಡು ನಮ್ಮ ಜರ್ನಿಯನ್ನು ನಾವು ಮುಂದುವರಿಸಿ ಫೈನಲಿ ರಾತ್ರಿ 7 ಗಂಟೆ ಹೊತ್ತಿಗೆ ನಾವು ಲಾಚುಂಗ್ ರೀಚ್ ಆದ್ವಿ. ನಮ್ಮ ಪ್ಯಾಕೇಜ್ ಅಲ್ಲಿ ಇದ್ದಂತಹ ಹೋಟೆಲ್ ಅಲ್ಲೇ ರಾತ್ರಿ ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟು ಅಲ್ಲೇ ರಾತ್ರಿ ನಾವು ಸ್ಟೇ ಆದ್ವಿ. ಪ್ಯಾಕೇಜ್ ಡಿನ್ನರ್ ಹೀಗಿದೆ: ವೈಟ್ ರೈಸ್, ಚಿಕನ್ ಕರಿ ಹಾಗೂ ಒಂದು ಪಲ್ಯವನ್ನು ನಮಗೆ ಕೊಡ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಗೆ ಒಳ್ಳೆ ಹಸಿವಾಗ್ತಾ ಇತ್ತು. ಹೊಟ್ಟೆ ತುಂಬಾ ಊಟ ಎಲ್ಲ ಮಾಡಿ ರೂಮ್ ಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡ್ಕೊಂಡ್ರು. ಬೆಳಿಗ್ಗೆ ಫ್ರೆಂಡ್ಸ್ ಎಲ್ಲ ಬೇಗ ಎದ್ದು ಸನ್ ರೈಸ್ ನೋಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೂ ಕೂಡ ರಾತ್ರಿಯ ಚಳಿಗೆ ಯಾರಿಗೆ ಕೂಡ ಬೆಳಿಗ್ಗೆ ಎಚ್ಚರಣೆ ಆಗಿಲ್ಲ. ನಾನೊಂದು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಾಲ್ಕನಿಂದ ಹೊರಗಡೆ ನೋಡುವಾಗ ಒಳ್ಳೆ ವ್ಯೂ ಕೂಡ ಇತ್ತು. ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನು ನೋಡ್ಕೊಂಡು ಕಣ್ ತುಂಬಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಗೆ ಕರೆದ್ರು. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಆಲ್ರೆಡಿ ಇತ್ತು. ಅದನ್ನೇ ನಾವು ಪ್ಯಾಕೇಜ್ ಅಲ್ಲಿ ಇದ್ದಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನು ಅಲ್ಲಿ ಮುಗಿಸಿಕೊಂಡು ನಮ್ಮ ಪ್ಯಾಕೇಜ್ ಅಲ್ಲಿ ಇರುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬ್ರೆಡ್ ಹಾಗೂ ಜಾಮ್. ಇವತ್ತು ನಮಗೆ ನಾರ್ತ್ ಸಿಕ್ಕಿಂ ನ ಕೆಲವು ಟೂರಿಸ್ಟ್ ಪ್ಲೇಸ್ ಗಳನ್ನು ವಿಸಿಟ್ ಮಾಡ್ಲಿಕ್ಕಿತ್ತು. ನಮ್ಮ ಡ್ರೈವರ್ ಕೂಡ ಹೊರಗಡೆ ವೇಟ್ ಮಾಡ್ತಾ ಇದ್ರು. ಇವತ್ತು ನಾವು ನಾರ್ತ್ ಸಿಕ್ಕಿಂ ನಲ್ಲಿ ವಿಸಿಟ್ ಮಾಡುವಂತ ಕೆಲವು ಟೂರಿಸ್ಟ್ ಪ್ಲೇಸ್ ಗಳು ಲಾಚುಂಗ್, ಎಂತಂಗ್ ವ್ಯಾಲಿ, 0 ಪಾಯಿಂಟ್ ಅಂತ ಕೆಲವು ಪ್ಲೇಸ್ ಗಳು ನಾವು ಇವತ್ತು ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಫೈನಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನಾವು ಇವತ್ತಿನ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಹೋಗುವಾಗಲೇ ದಾರಿ ಮಧ್ಯೆ ಒಳ್ಳೆ ಒಳ್ಳೆ ಪ್ಲೇಸ್ ಗಳನ್ನು ನೋಡ್ತಾ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋಸ್ ಮತ್ತು ಫೋಟೋಸ್ ತೆಗೆದ್ರಲ್ಲಿ ಬಿಸಿ ಆಗಿದೆ. ನಮ್ಮ ಜಕ್ಕು ಮತ್ತು ಚಮ್ಮೂರ್ ಅವರ ಫೋಟೋಗೆ ಪೋಸ್ ಕೊಡುವ ಬಿಸಿಯಲ್ಲಿದ್ರೆ ನಮ್ಮ ನಿಸಾರ್ ಅವರ ಫೋಟೋಗ್ರಾಫ್ ಕೆಲಸದಲ್ಲಿ ಬಿಸಿ ಇದ್ರು. ನಮ್ಮ ಉಳಿದ ಫ್ರೆಂಡ್ಸ್ ಕೂಡ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆದ್ರೂ ಕೂಡ ನಮ್ಮ ಈ 3 ಜನ ಫ್ರೆಂಡ್ಸ್ ಮಾತ್ರ ಫೋಟೋಸ್ ಏನು ಬೇಡ, ನಾವು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಕಣ್ತುಂಬಿಸ್ಕೊಳ್ತೇವೆ ಅಂತ ಹೇಳ್ತಿದ್ರು. ಅಲ್ಲಿಂದ ಮುಂದುವರಿಸಿದ ನಮ್ಮ ಪ್ರಯಾಣದಲ್ಲಿ ನಮ್ಮ ಕಣ್ಣಿಗೆ ಕಂಡಿದ್ದು ವಿಭಿನ್ನ ರೀತಿಯ ನೋಟ. ನೋಡಲು 2 ಕಣ್ಣು ಸಾಲದ ಅಷ್ಟು ಸುಂದರವಾದ ಪ್ರಕೃತಿಯ ಸೌಂದರ್ಯಗಳು. ಅದನ್ನು ಕಣ್ಣಂಚಿನಲ್ಲಿ ಆಸ್ವಾದಿಸುತ್ತಾ ಮುಂದುವರಿದ ನಮ್ಮ ಪ್ರಯಾಣದಲ್ಲಿ ಕೊನೆಗೆ ನಮಗೆ ಸಿಕ್ಕಿದಂತಹ ನಮ್ಮ ಡೆಸ್ಟಿನೇಷನ್ 0 ಪಾಯಿಂಟ್. ಹೌದು ಫ್ರೆಂಡ್ಸ್, ನಾರ್ತ್ ಸಿಕ್ಕಿಂನ ಪ್ರವಾಸಿ ತಾಣಗಳ ಪೈಕಿ ಉನ್ನತ ಶ್ರೇಣಿಯಲ್ಲಿರುವಂತಹ ಪ್ರವಾಸಿ ತಾಣವೇ ನಮ್ಮ ನಾರ್ತ್ ಸಿಕ್ಕಿಂನ 0 ಪಾಯಿಂಟ್ ಅನ್ನುವಂತ ಈ ಒಂದು ಸ್ಥಳ. ಸುತ್ತಲೂ ಮಂಜು ಗಡ್ಡೆಯಿಂದ ಆವರಿಸಿಕೊಂಡಂತಹ ಬೆಟ್ಟ ಗುಡ್ಡಗಳನ್ನು ನೋಡುತ್ತಾ ಮುಂದುವರಿದ ನಮ್ಮ ಕೆಲವು ಫ್ರೆಂಡ್ಸ್ ಗೆ ಉಸಿರಾಟದ ತೊಂದರೆಗಳು ಕೂಡ ಇದ್ದರು. ನಾವು ಅಲ್ಲಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಅಲ್ಲಿಯ ವೆದರ್ ಬಂದು ಬಿಟ್ಟು -10 ಡಿಗ್ರಿಯಲ್ಲಿತ್ತು. ಉಸಿರಾಟದ ತೊಂದರೆಯನ್ನು ಅನುಭವಿಸಿದಂತ ನಮ್ಮ ಫ್ರೆಂಡ್ಸ್ ಗೆ ಅಲ್ಲಿಂದಲೇ ಒಂದು ಆಕ್ಸಿಜನ್ ಕ್ಯಾನ್ ತಗೊಂಡ್ಬಿಟ್ಟು ಕೃತಕ ಆಕ್ಸಿಜನ್ ನೀಡುವ ಮೂಲಕ ಅವರನ್ನು ನಾವು ಉಸಿರಾಟದ ತೊಂದರೆಯಿಂದ ಮುಕ್ತಗೊಳಿಸಿದೆವು. ಸಿಕ್ಕಿಂ 0 ಪಾಯಿಂಟ್ ಗೆ ಹೋಗುವಂತ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಈ ಒಂದು ಆಕ್ಸಿಜನ್ ಕ್ಯಾನ್ ಪಡೆದುಕೊಂಡು ಹೋಗುವುದು ಸೂಕ್ತ ಎಂದು ನನ್ನೊಂದು ಅಭಿಪ್ರಾಯ. ಈ ಒಂದು ಆಕ್ಸಿಜನ್ ಕ್ಯಾನ್ ಅನ್ನು ನೀವು ಮೆಡಿಕಲ್ ಶಾಪ್ ಅಲ್ಲಿ ಪಡೆಯುವುದಾದ್ರೆ ಕೇವಲ 400 ರೂಪಾಯಿ ಕೊಟ್ಟು ನಿಮಗೆ ಖರೀದಿಸಬಹುದು. ಅದೇ ನೀವು 0 ಪಾಯಿಂಟ್ ಅಲ್ಲಿ ಹೋಗಿ ಪಡೆಯುವುದಾದ್ರೆ ನಿಮಗೆ 800 ರೂಪಾಯಿ ಪಾವತಿಸಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಸಿಕ್ಕಿಂನ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಕ್ಕಂತೂ